ಇನ್ಸ್ಟಾಗ್ರಾಂಗೆ ಅಪ್ಲೋಡ್ ಮಾಡಿದ್ದ ವಿಡಿಯೋವೊಂದು ಯುವಕನನ್ನ ಬಲಿ ಪಡೆದಿದೆ. ಸ್ನೇಹಿತೆಯರ ಜೊತೆ ಪಾರ್ಕ್ನಲ್ಲಿ ಕುಳಿತಿದ್ದನ್ನ ವಿಡಿಯೋ ಮಾಡಿ ಯುವತಿಯೊಬ್ಬಳು ವೈರಲ್ ಮಾಡಿದ್ಲು. ಅದರಿಂದ ಮನನೊಂದ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ತಿಳಿದು ಬಂದಿದೆ. ಹಾಸನ ತಾಲೂಕಿನ ಕಲ್ಲೇನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮೃತ ಪವನ್ ಕೆ ಮೊಸಳೆಹೊಸಳ್ಳಿಯ ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ವರ್ಷದ BA ವಿದ್ಯಾರ್ಥಿಯಾಗಿದ್ದ. ಪವನ್ ಇದೇ ಬುಧವಾರ ಮಧ್ಯಾಹ್ನ ಹಾಸನದ ಮಹಾರಾಜ ಪಾರ್ಕ್ನಲ್ಲಿ ಇಬ್ಬರು ಸ್ನೇಹಿತೆಯರ ಜೊತೆ ಕುಳಿತಿದ್ದು ಓರ್ವ ಯುವತಿಯ ಕೈ ಹಿಡಿದು ಆತ್ಮೀಯತೆಯಿಂದ ಮಾತನಾಡುತ್ತಿದ್ದನು. ಅಪರಿಚಿತ ಯುವತಿಯೊಬ್ಬಳು ವಿಡಿಯೋ ಮಾಡಿ ಚಿನ್ನಿ ವಸಿ 8 ಖಾತೆಯ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹರಿಯ ಬಿಟ್ಟಿದ್ದಳು. ಈ ಬಗ್ಗೆ ಸಾಕಷ್ಟು ಟೀಕೆ ಜೊತೆಗೆ ವ್ಯಂಗ್ಯ ಸಂಭಾಷಣೆ ಮಾಡಿದ್ದ ಯುವತಿ, ಇದರಿಂದ ಮನನೊಂದ ಪವನ್ ನನ್ನೊಂದಿಗಿದ್ದ ಯುವತಿಗೆ ಏನಾದರೂ ತೊಂದರೆ ಆಗಲಿದೆ ಎಂದು ಭಾವಿಸಿ ತನ್ನ ಮನೆಯ ಕೊಟ್ಟಿಗೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇನ್ನು ಪತಿ ಕಳೆದುಕೊಂಡು ಗಾರೆ ಕೆಲಸ ಮಾಡಿ ಮಗನನ್ನ ಸಾಕುತ್ತಿದ್ದ ಮೃತ ಪವನ್ ತಾಯಿ ಪುಟ್ಟಲಕ್ಷ್ಮಿ ಆಕ್ರಂದನ ಮುಗಿಲು ಮುಟ್ಟಿದೆ. ಪವನ್ ಸಾವಿಗೆ ಕಾರಣರಾದ ಅಪರಿಚಿತ ಯುವತಿಯನ್ನ ಬಂಧಿಸಬೇಕು. ಮುಂದೆ ಇಂಥ ಮಾನಹಾನಿ ಯಾರಿಗೂ ಆಗಬಾರದು, ಇದನ್ನ ತಡೆಯಬೇಕೆಂದು ಪವನ್ ಪೋಷಕರು ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗೊರೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಏನ್ ಘಟನೆ ಆಯ್ತು? ಫ್ರೆಂಡ್ಸ್ ಜೊತೆ ನಮ್ಮ ಕಲ್ಲೇನಹಳ್ಳಿ ಹುಡುಗ ಪಾರ್ಕಿಗೆ ಹೋಗಿ ಮಾತಾಡ್ತಾ ಇದ್ದಾನೆ. ಯಾರೋ ಬೇವರ್ಸಿಗಳು ಸುಮ್ನೆ ಹುಡುಗನ್ ವಿಡಿಯೋ ತೆಗೆದು ಅಪ್ಲೋಡ್ ಮಾಡಿ ವಾಯ್ಸ್ ಎಡಿಟ್ ಮಾಡಿ ಈಗ ಹುಡುಗನ್ ಸಾವಿಗೆ ಕಾರಣ ಆಗಿವೆ. ಯಾವತ್ ನಡೆದಿರೋದು ಘಟನೆ? ಅದು ಘಟನೆ ಮೊನ್ನೆ ಆಗಿರೋದು ಇದ್ರಲ್ಲಿ. ಈಗ ನಮ್ಮ ಹುಡುಗ ಅಲ್ಲಿಂದ ಬಂದು ಆ ಬೇಜಾರಿಗೆ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ, ಸೂಸೈಡ್ ಮಾಡ್ಕೊಂಡಿದ್ದಾನ. ಎಷ್ಟೊತ್ತ ಮಾಡ್ಕೊಂಡಿರೋದು? ಮಧ್ಯಾಹ್ನ 12:30. ಏನ್ ಕೆಲಸ ಮಾಡ್ತಾರೆ ಅವರು? ತರಕಾರಿ ವ್ಯಾಪಾರ, ಕೂಲಿ. ತಂದೆ ಇಲ್ಲ, ತಂದೆನೂ ತೀರೋಗಿದಾರ. ಯಾರು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿ ಹಾಕಿರೋದು? ಯಾರು ವಿಡಿಯೋ ಮಾಡಿದ್ದು? ಯಾರೋ ಚಿನ್ನು ಅಂತ ಹೇಳಿ ಐಡಿಯಿಂದ ಬಂದಿದೆ. ಅವಳಿಗೆ ಶಿಕ್ಷೆ ಆಗ್ಬೇಕು. ಮತ್ತೆ ಅವಳ ಕಡೆಯಿಂದ ತುಂಬಾ ಜನ ಹುಡುಗರು ಈ ತರ ಮಾಡಿದ್ರೆ ಮತ್ತೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಏನ್ ಓದ್ತಾ ಇದ್ದ ಹುಡುಗ? ಫೈನಲ್ ಡಿಗ್ರಿ. ಎಷ್ಟು ಏಜ್? ಯಾವ ಊರು? 21. ಈಗ ಹುಡುಗ ತೀರೋಗಿದ್ದಾನ? ಯಾವ ಊರು ಇದು? ಯಾವ ಊರಿದು? ಎಲ್ಲಿ ಬರೋದಿದು? ಹಾಸನ ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಈಗ ಏನಾದ್ರು ವಿಡಿಯೋ ಹುಡುಗ ಹಿಂಗ್ ಮಾಡ್ಕೊಂಡಿದ್ದೇನೆ ಅಂತ ಗೊತ್ತಾದ್ಮೇಲೆ ಏನಾದ್ರು ಮತ್ತೆ ವಿಡಿಯೋ ಡಿಲೀಟ್ ಮಾಡಿದಾಳ? ಏನ್ ಮಾಡಿದಾಳೆ? ಮತ್ತೆ ಕಮೆಂಟ್ ಮಾಡ್ತಾ ಇದ್ದಾಳ? ಅವಳೇ ರಿಪ್ಲೈ ಮಾಡ್ತಾ ಇದ್ದಾಳ ಸತ್ರ ಸಾಯ್ತಾ ಇದ್ದೇನೆ ಅಂತ? ಇನ್ನೂ ತುಂಬಾ ಇದಾಗುತ್ತೆ. ಕಡೆಯಿಂದ ಹಿಡಿದು ಶಿಕ್ಷೆ ಮಾಡಿ ಅದೇ ಕಾನೂನು ಪ್ರಕಾರ ಏನಿದೆಯೋ ಕರ್ಕೊಂಡ್ಬಿಟ್ಟು ಇಲ್ಲಿ ಬಿಟ್ಬಿಡಿ. ನಮ್ಮೂರ ಹತ್ರವ ನಮ್ಮೂರವರು ಅವರು ಅವರೇ ಅವರನ್ನು ನೋಡ್ಕೊತಾರೆ. ನೋಡಿ ಇವರೆಲ್ಲ ನೋಡಿ ಎಷ್ಟು ಅಲ್ಲೇ ಇದೆ ಬಾಡಿ ತೋರ್ಸಿಗ್ಯದ ಅವ್ರದ್ದು ಹಂಗೆ ಹಂಗಲ್ಲ. ಬರೀ ಪಾರ್ಲಕ್ ಉಡಾಳ ತಪ್ಪಂಗಾರ ಇರ್ತಾರೆ. ಮಾತಾಡ್ತಾ ಇರೋದು ತಪ್ಪ. ಫ್ರೆಂಡ್ ಕೈ ಹಿಡ್ಕೊಂಡ್ ಮಾತಾಡ್ತಾ ಇರೋದಕ್ಕೆ ವಿಡಿಯೋ ಮಾಡಿ ಹಾಕಿರೋದಕ್ಕೆ ಹೇಳ್ತೀನಿ. ತಪ್ಪ ಅದು. ವಿಡಿಯೋ ನೋಡಿ ಅವಳು ಸಂಪಾದನೆ ಆಗಿದ್ರಾಗ ಮಾಡ್ತಿದ್ದಿಲ್ಲ. ಅವಳು ತಪ್ಪಾಗಿದ್ರ ಮಾಡ್ತಾವ. ಬರೀ ಕೈ ಹಿಡ್ಕೊಂಡ್ ಕೂತಿರೋದು ಅದು ದೊಡ್ಡ ತಪ್ಪಾಗ್ಬಿಡ್ತಾವ. ಈಗ ಹುಡುಗಿ ಮನೆ ಕಡೆ ಏನ್ ಅನ್ಕೋತಾರೆ ಅಂತ ಇವನು ಭಯದಲ್ಲಿ ಸೂಸೈಡ್ ಮಾಡ್ಕೊಂಡವನಿಗೆ. ಈಗ ಇದಕ್ಕೆ ಯಾರು ಒಂದ್ ಜೀವಕ್ಕೆ ಬೆಲೆ ಕೊಡೋದಾರು? ಕೆಲ ಹೊಣೆ. ಈಗ ಯಾರು ಹಾಕಿದಾಳೆ ಅವಳೇ ಹೊಣೆ. ಬೇಜಾರಲ್ಲಿ ಒಬ್ಬನೇ ಮಗ ಬೇಜಾರಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಹುಡುಗಿದ್ ಯಾವ ಊರು ಏನಾರ ಮಾಹಿತಿ ಸಿಕ್ಕಿದ್ಯಾ? ಅದೇ ಅದೇ ಈಗ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ವಿಡಿಯೋಗಳೆಲ್ಲ ಇದ್ದೇವೆ. ಇನ್ನೂ ಅದನ್ನ ಹಿಡಿದ್ಬಿಟ್ಟು ಅವಳಿಗೆ ಶಿಕ್ಷೆ ಕೊಡಿಸ್ಲೇಬೇಕು. ಅವಳಿಗೆ ಹೆಸರು ಗೊತ್ತಿಲ್ಲ. ಚಿನ್ನು ಅಂತ ಇದೆಯಾ? ತೋರಿಸಿ, ಯಾವ್ದಾರ ಫೋನಲ್ಲಿ ಇದ್ರೆ ಐಡಿ ತೋರಿಸಿ, ವಿಡಿಯೋನು ತೋರಿಸಿ. ಹೆಂಗೇನೆ ವಿಡಿಯೋನು ತೋರ್ಸ, ಹುಡುಗಿ ಫೋಟೋ ತೋರ್ಸ. ತೋರಿಸಿ, ಇನ್ನೊಂದೆರಡು ಮೊಬೈಲಲ್ಲಿ ತೋರಿಸಿ. ಕರ್ಮಕಾಂಡಗಳನ್ನ ಮಾಡ್ಕೊಂಡು ಕೂತಿದಾರಲ್ಲ, ಒಂದು ಹೆಣ್ಣು ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವ್ರು ಏನು ಮಾಡ್ತಾ ಇಲ್ಲ. ಕಣ್ಣು ಏನೋ ಆಗ್ಬಿಟ್ಟಿದೆ ಚಿಕ್ಕವಳಿಗೆ. ಅವ್ಳು ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವಳೇನೋ ತಿಳ್ಕೊಬಿಟ್ಟಾಳೆ, ಬೇರೆ ತರ ಮಾಡ್ತಾಳದ ಅವಳು. ಅದಕ್ಕೋಸ್ಕರ ಅವಳು ಕಣ್ಣಿಗೆ ಹಂಗೆ ಕಂಡಿರ್ಬೇಕು. ಅದು ಕೂತ್ಕೊಂಡು ಮಾತಾಡ್ತಾ ಇದಾರೆ. ಅವ್ರು ಏನ್ ಮಾಡಿದ್ದಾರೆ? FIR ಮಾಡ್ತಿದ್ದೀರಾ? FIR ಅದೇ ಕಂಪ್ಲೇಂಟ್ ಎಲ್ಲ ಐಡಿನ ಇದು. ಕಮೆಂಟ್ ತೋರಿಸಿ, ಕಮೆಂಟ್ ಇವಾಗ ಆಗ್ತಾರ. ಕಮೆಂಟ್ಗಳು ತೋರಿಸಿ ನೋಡಿ. ಇಲ್ಲಿ ಸತ್ತೋದ ಅಂತಂದ್ರೆ ಸಾಯ್ಲಿ ಬಿಡು. ಮಕ್ಕಳಾಟಾಡೋ ಜಾಗದಲ್ಲಿ ಕರ್ಮಕಾಂಡಗಳನ್ನ ಮಾಡ್ಕೊಂಡು ಕೂತಿದಾರಲ್ಲ, ಒಂದು ಹೆಣ್ಣು ಒಂದು ಸರಿ, ಆಯ್ತು.